ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವರು ತುಂಬಾ ಹತ್ತಿರವಾಗಿರ್ತಾರೆ. ಆದರೆ ಕಾರಣಾಂತರಗಳಿಂದ ಅವರು ನಮ್ಮಿಂದ ದೂರವಿದ್ದಾಗ ಅವರು ನಮ್ಮನ್ನ ನೆನ್ಸ್ಕೊತಾ ಇದ್ದಾರಾ ಅಥವಾ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಎಂಬ ಪ್ರಶ್ನೆ ನಮ್ಮನ್ನ ಕಾಡುವುದು ಸಹಜ. ಪ್ರೀತಿ ಅಥವಾ ಗಾಢವಾದ ಸ್ನೇಹದಲ್ಲಿ ಎದುರಿಗಿರುವ ವ್ಯಕ್ತಿ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಎಂದು ನೇರವಾಗಿ ಹೇಳದೇ ಇದ್ರೂ ಅವರ ನಡವಳಿಕೆಗಳು ಅದನ್ನು ತೋರಿಸಿಕೊಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಸೈಕಾಲಜಿ ಮತ್ತು ಬಿಹೇವಿಯರ್ ಎರಡನ್ನ ಮಿಕ್ಸ್ ಮಾಡಿ ಒಬ್ಬ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ಖಚಿತಪಡಿಸುವ ಪವರ್ಫುಲ್ ಸೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲ 5 ಪಾಯಿಂಟ್ಸ್ ಅವರ ನಡವಳಿಕೆಯಿಂದ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋದನ್ನ ತಿಳಿಸಿದ್ರೆ, ನಂತರದ 5 ಪಾಯಿಂಟ್ಸ್ ಸೈಕಾಲಜಿ ಹಿನ್ನೆಲೆಯಲ್ಲಿ ನಿಮ್ಗೆ ಅದು ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನ ವಿವರಿಸ್ತೇನೆ. ಸೊ ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಯಾರಾದ್ರೂ ಈ ನಡವಳಿಕೆ ತೋರಿಸ್ತಿದ್ದಲ್ಲಿ ಅಥವಾ ನಿಮಗೆ ಈ ತರ ಅನುಭವ ಆಗಿದ್ರೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದರೋ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೈನ್ 1, ಕಾರಣವಿಲ್ಲದೆ ಹಠಾತ್ ಮೆಸೇಜ್ ಅಥವಾ ಕರೆ ಮಾಡೋದು. ಇದು ನಡವಳಿಕೆ. ಯಾವುದೇ ನಿರ್ದಿಷ್ಟ ಕೆಲಸ ಅಥವಾ ಕಾರಣವಿಲ್ಲದಿದ್ರು ಅವರು ನಿಮಗೆ ಇದ್ದಕ್ಕಿದ್ದಂತೆ ಮೆಸೇಜ್ ಮಾಡ್ತಾರೆ. ಏನ್ ಮಾಡ್ತಿದ್ಯಾ, ಊಟ ಆಯ್ತಾ, ಅಥವಾ ಕೇವಲ ಒಂದು ಎಮೋಜಿ ಕಳಿಸ್ಬೋದು. ದಿನದ ಬ್ಯುಸಿ ಶೆಡ್ಯೂಲ್ ನಡುವೆಯೂ ನಿಮಗಾಗಿ ಸಮಯ ಹುಡುಕ್ತಿದ್ದಾರೆ ಅಂದ್ರೆ ಅವರು ಮನಸ್ಸಿನಲ್ಲಿ ನೀವಿದ್ದೀರಾ ಅನ್ನೋದು ಖಚಿತ. ಎರಡನೇ ಸೈನ್, ಹಳೆಯ ನೆನಪುಗಳು ಮತ್ತು ಫೋಟೋಗಳನ್ನ ಹಂಚಿಕೊಳ್ಳೋದು. ನಾವು ಅವತ್ತಲ್ಲಿ ಹೋಗಿದ್ವಲ್ಲ, ನೆನಪಿದ್ಯಾ, ಈ ಫೋಟೋ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹಳೆಯ ದಿನಗಳ ಬಗ್ಗೆ ಮಾತನಾಡಲು ಶುರು ಮಾಡ್ತಾರೆ. ನಿಮ್ಮೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನ ಅವರು ಪ್ರಸ್ತುತ ಸಮಯದಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಿರೋದಕ್ಕೆ ಇದು ದೊಡ್ಡ ಲಕ್ಷಣ ಆಗಿರುತ್ತೆ. ಸೈನ್ ನಂಬರ್ 3, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ ಗಳಿಗೆ ತಕ್ಷಣದ ಪ್ರತಿಕ್ರಿಯೆ. ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಲ್ಲಿ ಯಾವುದೇ ಪೋಸ್ಟ್ ಅಥವಾ ಸ್ಟೋರಿ ಹಾಕಿದ ತಕ್ಷಣ ಅವರು ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ ಅಥವಾ ನಿಮ್ಮ ಹಳೆಯ ಪೋಸ್ಟ್ ಗಳನ್ನ ಸ್ಕ್ರಾಲ್ ಮಾಡಿ ಲೈಕ್ ಮಾಡ್ತಾ ಇರ್ತಾರೆ. ಅವರು ಡಿಜಿಟಲ್ ಆಗಿ ಸದಾ ನಿಮ್ಮ ಮೇಲೊಂದು ಕಣ್ಣಿಟ್ಟಿರ್ತಾರೆ ಮತ್ತು ನಿಮ್ಮ ಅಪ್ಡೇಟ್ಸ್ ಅನ್ನ ತಿಳಿಯಲು ಕಾತರರಾಗಿರ್ತಾರೆ. ಸೈನ್ ನಂಬರ್ 4, ನಿಮ್ಮ ಸುತ್ತಮುತ್ತಲಿನವರ ಬಳಿ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ನಿಮ್ಮ ಸಾಮಾನ್ಯ ಸ್ನೇಹಿತರ ಬಳಿ ಅಥವಾ ನಿಮಗೆ ತಿಳಿದವರ ಬಳಿ ಅವನು ಅಥವಾ ಅವಳು ಹೇಗಿದ್ದಾರೆ, ಆರಾಮಾಗಿದ್ದಾರಾ ಎಂದು ನಿಮ್ಮ ಬಗ್ಗೆ ವಿಚಾರಿಸ್ತಾರೆ. ನೇರವಾಗಿ ನಿಮ್ಮನ್ನ ಸಂಪರ್ಕಿಸಲು ಮುಜುಗರವಾದಾಗ ಅಥವಾ ಸಾಧ್ಯವಾಗದೇ ಇದ್ದಾಗ ಈ ರೀತಿ ನಿಮ್ಮ ಕ್ಷೇಮ ಸಮಾಚಾರ ತಿಳಿಯಲು ಪ್ರಯತ್ನ ಮಾಡ್ತಾರೆ. ಸೈನ್ ನಂಬರ್ 5, ನಿಮ್ಮನ್ನ ಭೇಟಿಯಾಗಲು ಸಣ್ಣ ಕಾರಣಗಳನ್ನ ಹುಡುಕೋದು. ನನಗೆ ಆ ಕಡೆ ಒಂದು ಕೆಲಸ ಇತ್ತು, ಸಿಗೋಣವಾ, ನಿನ್ನ ಹತ್ರ ಒಂದು ಬುಕ್ ಇತ್ತಲ್ಲ, ಅದನ್ನ ಕೊಡ್ತೀಯಾ? ಹೀಗೆ ಸಣ್ಣ ಪುಟ್ಟ ಕಾರಣಗಳನ್ನ ನೆಪ ಮಾಡ್ಕೊಂಡು ನಿಮ್ಮನ್ನ ಭೇಟಿಯಾಗಲು ಅತಿ ಹೆಚ್ಚು ಆಸಕ್ತಿ ತೋರಿಸ್ತಾರೆ. ನಿಮ್ಮ ಜೊತೆ ಕಳೆಯುವ ಸಮಯ ಅವರಿಗೆ ಅಷ್ಟು ಮುಖ್ಯವಾಗಿರುತ್ತೆ. ನಿಮ್ಮನ್ನ ಮನಸ್ಸಿನ ಆಳದಿಂದ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಕೇವಲ ಅವರ ನಡವಳಿಕೆಯಲ್ಲಿ ಮಾತ್ರವಲ್ಲ, ನಿಮ್ಮ ಮನಸ್ಸಿನ ಭಾವನೆಗಳಲ್ಲೂ ಕೆಲವು ವಿಚಿತ್ರ ಬದಲಾವಣೆಗಳು ಉಂಟು ಮಾಡುತ್ತದೆ. ಸೈಕಾಲಜಿಕಲ್ ಆಗಿ ಇದನ್ನ ಗುರುತಿಸಲು ಇರುವಂತಹ 5 ಮಾನಸಿಕ ಲಕ್ಷಣಗಳು. ಸೈಕಾಲಜಿಕಲ್ ಸೈನ್ಸ್. ನಂಬರ್ 1, ಇದ್ದಕ್ಕಿದ್ದಂತೆ ಅವರ ನೆನಪು ಬರೋದು. ಸಡನ್ ಎಮೋಷನಲ್ ವೇವ್. ನೀವು ಯಾವುದೋ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ತೀರಿ ಅಥವಾ ಖುಷಿಯಾಗಿ ಬೇರೆ ಯಾರದೋ ಜೊತೆ ಮಾತಾಡ್ತಾ ಇರ್ತೀರಿ. ಆದರೆ ಯಾವುದೇ ಕಾರಣವಿಲ್ಲದೆ ಹಠಾತ್ ಆಗಿ ಆ ವ್ಯಕ್ತಿಯ ನೆನಪು ನಿಮ್ಮ ಮನಸ್ಸಿಗೆ ಅಪ್ಪಳಿಸುತ್ತದೆ. ಸೈಕಾಲಜಿ ಪ್ರಕಾರ 2 ಮನಸ್ಸುಗಳು ಗಾಢವಾಗಿ ಕನೆಕ್ಟ್ ಆಗಿದ್ದಾಗ ಆ ಕಡೆಯಿಂದ ವ್ಯಕ್ತಿ ನಿಮ್ಮನ್ನ ತೀವ್ರವಾಗಿ ನೆನಪಿಸಿಕೊಂಡರೆ ಅದರ ಎಮೋಷನಲ್ ವೈಬ್ರೇಷನ್ ನಿಮಗೂ ತಟ್ಟುತ್ತದೆ. 2, ಕನಸಿನಲ್ಲಿ ಪದೇ ಪದೇ ಬರುವುದು. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ತುಂಬಾ ಶಕ್ತಿಶಾಲಿಯಾದದ್ದು, ನಿಮ್ಗೆ ತಿಳಿದಿರುವಂತ ವಿಚಾರ. ಒಬ್ಬ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆಯೇ ಯೋಚಿಸ್ತಾ ಇದ್ರೆ ಅಥವಾ ನಿಮ್ಮನ್ನ ನೋಡಲು ಹಂಬಲಿಸ್ತಾ ಇದ್ರೆ ಸೈಕಾಲಜಿ ಪ್ರಕಾರ ಆ ಎನರ್ಜಿ ನಿಮ್ಮ ಕನಸಿನ ಮೂಲಕ ಕನೆಕ್ಟ್ ಆಗುತ್ತದೆ. ಅವರು ನಿಮ್ಮ ಕನಸಿನಲ್ಲಿ ಬಂದು ಮಾತನಾಡಿಸಿದಂತೆ ಅಥವಾ ನಿಮ್ಮ ಜೊತೆಗಿದ್ದಂತೆ ಭಾಸವಾಗುವುದು. 3, ಕಾರಣವಿಲ್ಲದೆ ಮೂಡ್ ಸ್ವಿಂಗ್ಸ್. ನಿಮ್ಮ ದಿನ ಚೆನ್ನಾಗಿ ಸಾಗ್ತಾ ಇರುತ್ತೆ, ಆದ್ರೆ ಇದ್ದಕ್ಕಿದ್ದಂತೆ ನಿಮಗೆ ಒಂಟಿತನ ಕಾಡಲು ಶುರುವಾಗುತ್ತದೆ ಅಥವಾ ಮನಸ್ಸು ಭಾರವಾಗುತ್ತೆ. ಇದಕ್ಕೆ ಯಾವುದೇ ಸ್ಪಷ್ಟ ಕಾರಣ ಇರೋದಿಲ್ಲ. ನಿಮ್ಮ ಆಪ್ತ ವ್ಯಕ್ತಿ ನಿಮ್ಮ ದೂರವಿರುವುದನ್ನು ನೆನೆದು ಬೇಸರ ಮಾಡ್ಕೊತಾ ಇದ್ರೆ ಆ ನೆಗೆಟಿವ್ ಅಥವಾ ಎಮೋಷನಲ್ ಎನರ್ಜಿ ನಿಮ್ಮ ಮೂಡ್ ಮೇಲೆಯೂ ಪರಿಣಾಮ ಬೀರುತ್ತದೆ. 4, ಅವರ ಧ್ವನಿ ಕೇಳಿಸಿದಂತೆ ಅಥವಾ ಅವರು ಸುತ್ತಮುತ್ತ ಇದ್ದಂತೆ ಭಾಸವಾಗುವುದು. ಕೆಲವೊಮ್ಮೆ ಜನಸಂದಣಿಯಲ್ಲಿ ಇರುವಾಗ ಅಥವಾ ನೀವು ಒಂಟಿಯಾಗಿರುವಾಗ ಇದ್ದಕ್ಕಿದ್ದಂತೆ ಅವರು ನಿಮ್ಮ ಹೆಸರು ಹಿಡಿದು ಕರೆದಂತೆ ಭಾಸವಾಗುತ್ತೆ ಅಥವಾ ಅವರು ನಿಮ್ಮ ಪಕ್ಕದಲ್ಲಿ ಹಾದು ಹೋದಂತ ಅನುಭವವಾಗುತ್ತೆ. ಇದನ್ನ ಸೈಕಾಲಜಿಯಲ್ಲಿ ಟೆಲಿಪಥಿಕ್ ಕನೆಕ್ಷನ್ ಅಥವಾ ತೀವ್ರವಾದ ಮಾನಸಿಕ ಬಾಂಧವ್ಯದ ಲಕ್ಷಣ ಎನ್ನಲಾಗುತ್ತದೆ. 5, ಅವರ ಹಳೆಯ ನೆನಪುಗಳು ಕಣ್ಣ ಮುಂದೆ ಸುಳಿಯುವುದು.
ಅವರ ಜೊತೆ ಕಳೆದ ಸಣ್ಣ ಪುಟ್ಟ ಕ್ಷಣಗಳು, ಅವರು ನಕ್ಕಿದ್ದು, ಅವರು ಹೇಳಿದ ಹಳೆಯ ಜೋಕ್ ಅಥವಾ ಅವರು ಬಳಸುತ್ತಿದ್ದ ಸೆಂಟಿನ ಸುಗಂಧ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತದೆ. ನಿಮ್ಮ ಮೆದುಳು ಆ ವ್ಯಕ್ತಿಯ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯಲು ಈ ರೀತಿಯ ಫ್ಲಾಶ್ ಬ್ಯಾಕ್ ಗಳನ್ನು ಸೃಷ್ಟಿ ಮಾಡುತ್ತದೆ. ಏಕೆಂದರೆ ಸಬ್ ಕಾನ್ಸಿಯಸ್ ಆಗಿ ನಿಮಗೆ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರುವ ಸಿಗ್ನಲ್ ಸಿಗುತ್ತಿರುತ್ತದೆ. ಅಕಾರ್ಡಿಂಗ್ ಟು ಸೈಕಾಲಜಿ, ನೀವು ಒಬ್ಬ ವ್ಯಕ್ತಿಯನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿರೋ ಅಷ್ಟೇ ತೀವ್ರವಾಗಿ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ರೆ ಮಾತ್ರ ಇಂತಹ ಸೈಕಾಲಜಿಕ್ ಲಕ್ಷಣಗಳು ಇಬ್ಬರಲ್ಲೂ ಕಾಣಸಿಗುತ್ತದೆ. ನಿಮಗೂ ಇದೇ ತರಹದ ಅನುಭವ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗಾಗಿ ಕಾಯ್ತಾ ಇದೆ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.